ಎಲ್ರಿಗೂ ನಮಸ್ಕಾರ. ಸೊ ಎಲ್ಲರೂ ಹೇಗಿದ್ದೀರಾ ಆ್ಯಂಡ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಆ್ಯಂಡ್ ಬಿಗ್ ಅಪ್ಡೇಟ್ ಬರ್ತಾ ಇದೆ. ಅದೇನು ಅಂತಂದರೆ ಬಿಗ್ ಬಾಸ್ ಸೀಸನ್ 13 ಸೊ ಬೇಗನೆ ಶುರು ಆಗ್ತಾ ಇದೆ ಅಂತ ಅಪ್ಡೇಟ್ ಬರ್ತಿರೋವಂಥದ್ದು. ಆ್ಯಂಡ್ ಇದು ಅಫಿಷಿಯಲ್ ಆಗಿ ಸೊ ಕಲರ್ಸ್ ಕನ್ನಡ ಒಂದು ಚಾನಲಲ್ಲೇ ಅಪ್ಲೋಡ್ ಆಗಿರೋವಂಥದ್ದು. ಟೀಸರ್ ಕೂಡ ಒಂದು ಚಿಕ್ಕದಾದಂಥ ಒಂದು ಟೀಸರ್ನ ಲೋಗೋ ಟೀಸರ್ನ ಕೂಡ ಅಪ್ಲೋಡ್ ಮಾಡಿದ್ದಾರೆ. ಆ್ಯಂಡ್ ಇದರಲ್ಲೇ ಗೊತ್ತಾಗುತ್ತೆ ಸೊ ಈ ಬಾರಿ ಅತಿ ಬೇಗದಲ್ಲಿನೇ ಸೊ ಸೀಸನ್ 13 ಸ್ಟಾರ್ಟ್ ಆಗ್ತಾ ಇದೆ ಅಂತಲೇ ಹೇಳ್ಬೋದು. ಯಾವಾಗ ಸ್ಟಾರ್ಟ್ ಆಗ್ಬೋದು, ಯಾವಾಗ ಸ್ಟಾರ್ಟ್ ಆಗುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆ್ಯಂಡ್ ಯಾರ್ಯಾರಾದರೂ ಮಗೇನ್ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಮುಂದೆ ಸೊ ಬಿಗ್ ಬಾಸ್ ಸೀಸನ್ 13ರ ಅಪ್ಡೇಟ್ಗಳು ಬರ್ತಾನೆ ಹೋಗುತ್ತೆ. ಸೊ ಯಾವ ಕಂಟೆಸ್ಟ್ಗಳು ಬರ್ಬೋದು, ಸೊ ಏನೇನು ವಿಷಯಗಳಿದೆ ಎಲ್ಲ ಕೂಡ ಈ ಚಾನಲ್ ಸಿಗುತ್ತೆ ಅಂತಲೇ ಹೇಳ್ತೀನಿ. ಸೊ ಅಫಿಷಿಯಲ್ ಆಗಿರುವಂಥ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮಲ್ಲಿನೇ ಸೊ ಕಲರ್ಸ್ ಕನ್ನಡದವರು ಅನೌನ್ಸ್ ಮಾಡಿದ್ದಾರೆ. ಸೊ ಈ ಬಾರಿ ಸೊ ಕನ್ನಡಿಗರ ಹಬ್ಬ ಬಿಗ್ ಬಾಸ್ ಸೀಸನ್ 13 ಸೊ ಅತಿ ಬೇಗದಲ್ಲೇ ಬರುತ್ತಿದೆ ಅಂತ ಹೇಳ್ತಿದ್ದಾರೆ. ಸೊ ಬಿಗ್ ಬಾಸ್ ಬರುವಂಥದ್ದು ಸೆಪ್ಟೆಂಬರ್ ಎಂಡು ಅಥವಾ ಅಂದರೆ ಅಕ್ಟೋಬರಲ್ಲಿ ಬರ್ತಾ ಇತ್ತು. ಬಟ್ ಈ ಬಾರಿ ಬೇಗ ಅಂತ ಹೇಳ್ತಿದ್ದಾರೆ ಅಂತ ನನ್ನ ಪ್ರಕಾರ ಸೊ ಆಗಸ್ಟ್ ಮಂತ್ ಎಂಡಲ್ಲಿ ಬರ್ಬೋದು ಅಥವಾ ಆಗಸ್ಟ್ ಮಂತ್ ಮಿಡ್ಲಲ್ಲಿ ಬರ್ಬೋದು ಅಂತ ಅನ್ನಿಸ್ತಾ ಇದೆ. ಬಿಕಾಸ್ ಸೊ ಬೇಗ ಅಂದರೂ ಕೂಡ ಇವಾಗ ಇನ್ನೂ ಒಂದು 2 ತಿಂಗಳಾದರೂ ಮಿನಿಮಮ್ ಟೈಮ್ ಬೇಕಾಗುತ್ತೆ. ಬಿಕಾಸ್ ಕಂಟೆಸ್ಟೆಂಟ್ಗಳನ್ನ ಆಲ್ರೆಡಿ ಇವಾಗ ರೀಚ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ. ಅಪ್ಡೇಟ್ಗಳು ಬರ್ತಾ ಹೋಗುತ್ತೆ. ನಾನು ಕೊಡ್ತೀನಿ ನಿಮಗೆ ಕೆಲವೊಂದು ಅಪ್ಡೇಟ್ಗಳು ಕೂಡ ಇದೆ. ಓಕೆ, ಇವಾಗ ರೀಚ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ 18ರಿಂದ 19 ಕಂಟೆಸ್ಟೆಂಟ್ಗಳನ್ನ ಅವ್ರು ಪಿಕ್ ಮಾಡಬೇಕಾಗುತ್ತೆ. ಜೊತೆಗೆ ಸೊ ಬಿಗ್ ಬಾಸ್ ಹೌಸ್ನ ಬಿಲ್ಡ್ ಮಾಡಬೇಕಾಗುತ್ತೆ. ಜೊತೆಗೆ ಸೊ ಇವಾಗ ಒಂದು ಶೋ ಕೂಡ ಬರ್ತಾ ಇದೆ ಕಲರ್ಸ್ ಕನ್ನಡದ. ಯಾವುದು ಅಂತಂದರೆ ಕ್ವಾಟ್ಲೆ ಕಿಚನ್. ಸೊ ಜೂನ್ 6ಕ್ಕೆ ಅದು ಗ್ರ್ಯಾಂಡ್ ಲಾಂಚ್ ಆಗ್ತಾ ಇದೆ. ನನ್ನ ಪ್ರಕಾರ ಅದನ್ನು 2 ತಿಂಗಳು ಸೊ ಅದನ್ನು ಕಂಟಿನ್ಯೂ ಮಾಡ್ತಾರೆ. ಸೊ ಆ ಒಂದು ಶೋ ಸೊ 2 ತಿಂಗಳಾದಮೇಲೆ ಅದನ್ನು ಗ್ರ್ಯಾಂಡ್ ಫಿನಾಲೆ ಮಾಡಿ ಸೊ ಅಲ್ಲಿಂದ ಸೊ ನೆಕ್ಸ್ಟ್ ವೀಕು ಅಥವಾ ಅದಾದಮೇಲೆ ಸೊ ಬಿಗ್ ಬಾಸ್ ಸ್ಟಾರ್ಟ್ ಆಗುವಂಥದ್ದು ಗ್ರ್ಯಾಂಡ್ ಓಪನಿಂಗ್ ಕೂಡ ಅದ್ರದ್ದು ಇರುತ್ತೆ ಅಂತಲೇ ಹೇಳ್ತೀನಿ. ಸೊ ಈ ಒಂದು ಎಲ್ಲ ಲೆಕ್ಕಾಚಾರಗಳು ತೊಗೊಳ್ತಾ ನೋಡಿದ್ರೆ ಸೊ ಬಿಗ್ ಬಾಸ್ ಸೀಸನ್ 13 ಮ್ಯಾಕ್ಸ್ ಅಂದರೂ ಕೂಡ ಆಗಸ್ಟ್ ಎಂಡಲ್ಲಂತೂ ಖಂಡಿತವಾಗ್ಲೂ ಲಾಸ್ಟ್ ವೀಕಲ್ಲಿ ಸ್ಟಾರ್ಟ್ ಆಗೇ ಆಗುತ್ತೆ ಅಂತ ಕನ್ಫರ್ಮ್ ಆಗಿ ಹೇಳ್ತಾ ಇದ್ದೀನಿ ನಾನು. ಆ್ಯಂಡ್ ಈ ಸುದ್ದಿ ನೋಡಿ ಸೊ ನಿಮಗೆಲ್ಲ ಎಷ್ಟು ಖುಷಿ ಆಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಜೊತೆಗೆ ಸೊ ಯಾವ್ಯಾವ ಕಂಟೆಸ್ಟೆಂಟ್ಗಳನ್ನ ಬರಬೇಕು, ಯಾವ್ಯಾವ ಕಂಟೆಸ್ಟೆಂಟ್ಗಳು ಬರ್ತಾರೆ, ಸೊ ಯಾವ್ಯಾವ್ರಿಗೆ ರೀಚ್ ಆಗಿದೆ ಅನ್ನೋದ್ರ ಬಗ್ಗೆ ಎಲ್ಲಾದರೂ ಕೂಡ ಚಾನಲಲ್ಲಿ ತಿಳಿಸ್ತಾ ಹೋಗ್ತೀನಿ. ಆ್ಯಂಡ್ ನಿಮಗೇನು ಅನಿಸುತ್ತೆ, ಯಾವ ಒಂದು ಕಂಟೆಸ್ಟೆಂಟ್ ಬಂದರೆ ಸೊ ನಿಮ್ಗೆ ಖುಷಿ ಆಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಸೊ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ನಿಮಗೆ ಏನು ಅನಿಸುತ್ತೆ, ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಸೊ ಅದ್ರ ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತಲೇ ಹೇಳ್ತೀನಿ. ಆ್ಯಂಡ್ ನಾನು ಮೊದಲು ಹೇಳ್ದಂಗೆ ಸೊ ಕ್ವಾಟ್ಲೆ ಕಿಚನ್ ಲಾಸ್ಟ್ ಈ ನೆಕ್ಸ್ಟ್ ವೀಕಿಂದ ಸ್ಟಾರ್ಟ್ ಆಗುತ್ತೆ ಜೂನ್ 6ರಿಂದ. ಸೊ ಅದು ನನ್ನ ಪ್ರಕಾರ 2 ಮಂತ್ ಅದನ್ನು ರನ್ ಮಾಡ್ತಾರೆ ಆ ಒಂದು ಶೋನ. ಅದಾದಮೇಲೆ ಸ್ಟಾರ್ಟ್ ಆಗುವಂಥದ್ದು. ಅದಕ್ಕಿಂತ ಮುಂಚೆ ಅಂತೂ ಸ್ಟಾರ್ಟ್ ಮಾಡಲಿಕ್ಕೆ ಚಾನ್ಸ್ ಇಲ್ಲ. ಬಿಕಾಸ್ ಸ್ಲಾಟ್ ಇಲ್ಲ. ಇವಾಗ ಅದು ಕ್ವಾಟ್ಲೆ ಕಿಚನ್ ಬರುವಂಥದ್ದು ವೀಕೆಂಡಲ್ಲಿ ಬರುತ್ತೆ. ಸೊ 9 ಗಂಟೆಗೆ ಬರುತ್ತೆ ಅಲ್ವಾ. ಸೊ ಆ ಒಂದು ಕಾರಣಕ್ಕೆ ಸೊ ಅಲ್ಲಿ ಬಿಗ್ ಬಾಸ್ ಇವಾಗ ಈ ನೆಕ್ಸ್ಟ್ ಮಂತು ಜುಲೈನಲ್ಲೆಲ್ಲ ಬರೋಕ್ಕೆ ಸಾಧ್ಯನೇ ಇಲ್ಲ. ಓಕೆ, ಆಗಸ್ಟ್ ಎಂಡಲ್ಲೇ ಬಿಗ್ ಬಾಸ್ ಸ್ಟಾರ್ಟ್ ಆಗುವಂಥದ್ದು. ಬಟ್ ಇವಾಗಲೇ ಸ್ಟಾರ್ಟಿಂಗಲ್ಲೇ ಪ್ರಿಪೇರ್ ಮಾಡ್ತಿದ್ದಾರೆ. ಸೊ ಬೇಗ ಬರ್ತೀವಿ ಅನ್ನೋ ಕಾರಣಕ್ಕೆ 1 ಮಂತ್ ಬಿಫೋರೇ ಬರ್ತಾರೆ ಅಂತ ಹೇಳ್ಬೋದು, ನಾರ್ಮಲ್ ಬಿಗ್ ಬಾಸ್ ಸ್ಟಾರ್ಟ್ ಆಗೋ ಟೈಮ್ಗಿಂತನೂ. ಓಕೆ, ಆ್ಯಂಡ್ ಬಿಗ್ ಬಾಸ್ 13 ಯಾವ ರೀತಿಯಲ್ಲಿ ಇರುತ್ತೆ ಅಂದರೆ ಸೊ ಸಮಥಿಂಗ್ ಸ್ಪೆಷಲ್ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಯಾವ ರೀತಿಯಲ್ಲಿ ಸ್ಪೆಷಲ್ ಆಗಿ ತೊಗೊಂಡು ಬರ್ತಾರೆ ನೋಡಬೇಕಾಗುತ್ತೆ. ಲಾಸ್ಟ್ ಸೀಸನ್ ನೋಡ್ತಾ ಇದ್ರೆ ಓನ್ಲಿ ಗಿಲ್ಲಿ ಹವನೇ ಇತ್ತು. ಸೊ ಅದು ಬಿಟ್ಟರೆ ಯಾರು ಕೂಡ ಟಕ್ಕರ್ ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಒಂದು ವೈಲ್ಡ್ ಕಾರ್ಡ್ ಎಲ್ಲ ತಂದರು, ಬಟ್ ಅದೆಲ್ಲ ಗಿಮಿಕ್ಗಳು ಯಾವುದು ಕೂಡ ವರ್ಕ್ ಆಗಿಲ್ಲ. ಸೊ ಗಿಲ್ಲಿನೇ ಟಾಪಲ್ಲಿ ಬಂದಿರುವಂಥದ್ದು. ಬಟ್ ಈ ಸೀಸನಲ್ಲಿ ಒಂದು ಸ್ವಲ್ಪ ಈ ಕಾಂಪಿಟೇಷನ್ ತುಂಬ ಚೆನ್ನಾಗಿರೋ ರೀತಿಯಲ್ಲಿ ಮಾಡಬೇಕು ಅಂತ ಹೇಳ್ತೀನಿ. ಯಾಕಂದರೆ ಲಾಸ್ಟ್ ಟೈಮ್ ಒನ್ ಸೈಡ್ ಆಗೋಗಿತ್ತು. ಸೊ ಗಿಲ್ಲಿ ಬಿಟ್ಟರೆ ಯಾರು ಇಲ್ಲ ಅನ್ನೋ ರೀತಿಯಲ್ಲಿ ಆಗಿತ್ತು. ಅಶ್ವಿನಿ ಅವರು ಸ್ವಲ್ಪ ಕಾಂಪಿಟೇಷನ್ ಕೊಟ್ಟರು ಕೂಡ ಸೊ ಆ ವಿನ್ನಿಂಗ್ ಕಾಂಪಿಟೇಷನ್ ಇರಲಿಲ್ಲ. ಸೊ ಬಿಗ್ ಬಾಸ್ ಮನೆ ಒಳಗಡೆ ಒಂಚೂರು ಒಳ್ಳೆ ಟಕ್ ಆಫರ್ ಇತ್ತು ಬಿಟ್ಟರೆ ಸೊ ವಿನ್ ಆಗೋದ್ರಲ್ಲಿ ಯಾರು ಕೂಡ ಆ ಒಂದು ಫೈಟ್ ಕೊಡಲಿಲ್ಲ ಅಂತಲೇ ಹೇಳ್ಬೋದು. ಬಟ್ ಈ ಸೀಸನ್ನು ಆ ರೀತಿನ ಆಗೋದು ಬೇಡ. ಸೊ ಎಲ್ಲ ಕಂಟೆಸ್ಟೆಂಟ್ಗಳು ಕೂಡ ಒಳ್ಳೆ ರೀತಿಯಲ್ಲಿ ಪಿಕ್ ಮಾಡ್ಕೊಂಡು ಬರಲಿ ಅಂತಲೇ ಹೇಳ್ತೀನಿ. ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡಲಿ ಅಂತಲೇ ಕೇಳ್ಕೊತೀನಿ. ಓಕೆ, ಸೊ ಈ ಸುದ್ದಿ ಕಡೆ ನಿಮಗೆ ಏನಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ಮುಂದೆ ವೀಡಿಯೋಸ್ಗಳು ಬರ್ತಾ ಹೋಗುತ್ತೆ, ಅಪ್ಡೇಟ್ಗಳು ಸಿಕ್ಕರೆ. ಸೊ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಸಪೋರ್ಟ್ ಮಾಡಿ ಅಂತಲೇ ಹೇಳ್ತೀನಿ. ಓಕೆ, ಬಾಯ್ ಬಾಯ್.